ಕಾರಣ ಗುಣಶೀಲೆ ಪೊರಟಿಕ ಕಾರಣ ಗುಣಶೀಲೆ ಕೇಳೆ ಗುಣಶೀಲೆ ದೂರಿದನ ವೈರಿಯೋ ತನ್ನಲಿ ದೂರಿದನ ಬಲ ವೈರಿಯೋ ತನ್ನಲಿ ಧಾರಿಣಿ ತಲಯಲ ಪೂರಿ ದೂರಿದನ ಬಲ ವೈರಿಯು ತನ್ನಲಿ ಧಾರಿಣಿ ತಲಯಲ ಪೂರಿ ಕೀರವಾಣಿ ಕೇಳಿ ಪರಣಿಕ ಕಾರಣ ಗುಣಶೀಲೆ ಕೇಳಿ ಕೀರವಾಣಿ ನಿನ್ನ ಗಿಣಿಯೇ ಮಾತಾಡಿದಂತಹ ಮಾತುಗಳನ್ನು ಕೇಳಿದಾಗ ನಿನ್ನನ್ನು ಕೀರಭಾಷಿಣಿ ಕೀರವಾಣಿ ಅಂತ ಹೇಳಿದ್ರೆ ಅಪರಾಧವೇ ಅಲ್ಲ. ಮುದ್ದಾಗಿ ಮಾತಾಡುವಳು ನೀನು. ಸುದರ್ಶನಧಾರಿಯಾಗಿ ಗುರುತ್ಮಂತರನ್ನು ಏರಿ ಹೊರಟಂತಹ ಈ ಪರಿಯನ್ನು ಕಂಡಾಗ ಕದನಕ್ಕೆ ಹೊರಟದ್ದು ಅಂತ ಗೊತ್ತಾಯಿತು. ಎಂತವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ? ಈ ಕದನದ ಹದನ ಏನು ಅಂತ ಅರ್ಥ ಆಗ್ಲಿಲ್ಲ. ಅರ್ಥವಾಗದೆ ದೇವೇಂದ್ರ ಬಂದ ವಿಷಯ ಗೊತ್ತಾಗಿದೆ. ಹಾಗಿದ್ರೆ ಅವ ಬಂದದ್ದು ಯಾಕೆ? ಅವ ಅಧೋವದರನಾಗಿ ಒಂದು ಸಂಕಷ್ಟವನ್ನು ಹೊಂದಿಕೊಂಡು ಇಲ್ಲಿಗೆ ಬಂದದ್ದು. ಭೌಮಾಸುರ ಎಂಬ ಹೆಸರಿನ ಒಬ್ಬ ರಕ್ಕಸ, ಅಂದ್ರೆ ನರಕಾಸುರ ಅಂತ ಅವನಿಗೆ ಮತ್ತೊಂದು ಹೆಸರು. ಅಂತಹ ನರಕಾಸುರ ದುಷ್ಟರನ್ನೆಲ್ಲ ಕೂಡಿಕೊಂಡು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ. ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ತ್ರಿವಿಷ್ಣುಪುವನ್ನು ಏರಿಕೊಂಡಿದ್ದಾನೆ. ಮಾತ್ರ ಅಲ್ಲ, ಅಲ್ಲಿರುವಂತಹ ಸುವಸ್ತುಗಳೇನೆಲ್ಲ ಉಂಟು ಎಲ್ಲವನ್ನೂ ಅಪಹರಿಸಿದ್ದಾನೆ. ಅಯ್ಯೋ ದೇವರೇ! ಕುಬೇರನ ಭಂಡಾರ, ಯಮನ ಪಾಶ, ವರುಣನ ಮಣಿಶೈಲ, ಅದರಲ್ಲಿಯೂ ಹೆಚ್ಚು ನನ್ನ ತಾಯಿ ಒಂದು ಕಾಲದಲ್ಲಿ ಅದಿತಿ ದೇವಿ, ಸರಿ, ಈಗ ಸುಮನಸರ ತಾಯಿಯಾದಂತ ಅದಿತಿ ದೇವಿಯ ಕರ್ಣಕುಂಡಲವನ್ನೇ ಅಪಹರಿಸಿದ್ದಾನೆ. ಒಟ್ಟಿನಲ್ಲಿ ಯಾವುದನ್ನು ಬಿಡ್ಲಿಲ್ಲ ಅಂತ ಆಯ್ತು. ಅವನದ್ದಾದಂತಹ ದಬ್ಬಾಳಿಕೆಯಿಂದ ಧರ್ಮ ಗ್ಲಾಣಿಯಾಗಿ ಅಧರ್ಮವೇ ತಾಂಡವವಾಡುತ್ತಾ ಇದೆ. ಸೂರ್ಯ ಚಂದ್ರರ ಚಲನ ವರ್ಣವನ್ನು ಕೆಡಿಸಿದ್ದಾನೆ. ಅಂತಹ ನರಕಾಸುರನನ್ನು ಕೊಲ್ಲದೆ ಆ ಪ್ರಪಂಚದ ಸ್ವಾಸ್ಥ್ಯ ಅನ್ನೋದು ಉಳಿಯುವುದಕ್ಕೆ ಸಾಧ್ಯ ಇಲ್ಲ, ನಿರ್ವಾಹವೇ ಇಲ್ಲ ಎಂಬಂತಹ ಅವನ ಮಾತನ್ನು ಕೇಳಿ ದುರುಳನಾದಂತಹ ನರಕಾಸುರನನ್ನು ವಧಿಸಬೇಕು ಅನ್ನುವಂತಹ ಉದ್ದೇಶದಿಂದಲೇ ನಾನೀಗ ಹೊರಟು ನಿಂತದ್ದು. ಹಾಗಾಗಿ ಬಂದದ್ದು ಒಳ್ಳೆಯದಾಯಿತು. ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕಿಂತಲೂ ಮೊದಲು ಪ್ರಾಗ್ಜ್ಯೋತಿಷ್ಯಪುರಕ್ಕೆ ಹೋಗಿ ನರಕಾಸುರನನ್ನು ಕೊಂದು ಅಲ್ಲಿರುವಂತಹ ಸುವಸ್ತುಗಳನ್ನು ಹೋಗಿ ಸ್ವರ್ಗಕ್ಕೆ ಮುಟ್ಟಿಸುವುದನ್ನು ಸ್ವರ್ಗಕ್ಕೆ